ಹೆಲೋ, ಹಾಯ್, ನಮಸ್ತೆ, ವೆಲ್ಕಮ್ ಟು ಇಂಚರಾ ಕಿಚನ್. ಇವತ್ತು ನಾನು ಮಾಡೋಕೊಳ್ತಿರೋ ರೆಸಿಪಿ ಕೋಕೋನಟ್ ರೈಸ್. ಇಲ್ಲಿ ನಾನು 1 ಕಪ್ಪು ಸೋನಾ ಮಸೂರಿ ಮತ್ತು 1 ಕಪ್ಪು ಜೀರಾ ರೈಸ್ ಯೂಸ್ ಮಾಡ್ತಿದ್ದೀನಿ. ಜೀರಾ ರೈಸ್ ಅಥವಾ ಬಾಸುಮತಿ ರೈಸ್ ಯಾವುದಾದ್ರೂ ಬಳಸ್ಬೋದು. ಈಗ 2-3 ಟೈಮ್ ಚೆನ್ನಾಗಿ ವಾಶ್ ಮಾಡಿ ಒಂದು 10 ನಿಮಿಷ ಸೋಕ್ ಆಗಕ್ಕೆ ಬಿಡಬೇಕು. ಈಗ ರೈಸು ಸೋಕಾಗಕ್ಕೆ ಇಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿ ಒಂದು 10 ಹಸಿಮೆಣಸಿನ್ಕಾಯಿ, 1 ಫುಲ್ ಬಿಡಿಸಿರೋ ಅಂಥ ಬೆಳ್ಳುಳ್ಳಿ ಮತ್ತು 1 ಇಂಚು ಶುಂಠಿ ಇಷ್ಟನ್ನು ಮತ್ತು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡ್ಕೋಬೇಕು. ಈಗ ಒಂದು ಕುಕ್ಕರ್ಗೆ ಒಗ್ಗರಣೆಗೆ 1-2 ಟೇಬಲ್ ಸ್ಪೂನ್ ಆಯಿಲು ಮತ್ತು 1-2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಜೀರಿಗೆ ಮತ್ತು ಇಲ್ಲಿ 1-2 ಪಲಾವ್ ಎಲೆ, 1 ಏಲಕ್ಕಿ, 3-4 ಲವಂಗ, 1 ಇಂಚ್ನಷ್ಟು ಚಕ್ಕೆನ ಬಳಸ್ತಾ ಇದ್ದೀನಿ. ಇದು ತುಂಬ ಮಸಾಲೆ ಪದಾರ್ಥಗಳನ್ನ ಯೂಸ್ ಮಾಡಬಾರ್ದು, ತುಂಬ ಮೈಲ್ಡಾಗಿರಬೇಕು. ಮತ್ತು ಸ್ವಲ್ಪ ಗೋಡಂಬಿನ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಂತಹ ಹಸಿಮೆಣಸಿನ್ಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಪೇಸ್ಟ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಕೋಕೋನಟ್ ರೈಸು ಇದೆಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಟೇಸ್ಟ್ ಬರುತ್ತೆ. ಒಂದು ಸ್ವಲ್ಪ ಕೂಡ ಹಸಿ ಅಂಶ ಇಲ್ಲದೇ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೋಬೇಕು. ಇಲ್ಲಿ ಪೇಸ್ಟ್ ಹಾಕಿದ್ನಲ್ಲ, ಅದು ಫ್ರೈ ಆಗ್ತಾ ಇದೆ. ಈಗ ಒಂದು ಕಡೆ ನಾವು ಮಿಕ್ಸಿ ಜಾರ್ಗೆ ನಾನು 2 ಕಪ್ಪು ರೈಸ್ನ ತೊಗೊಂಡಿದ್ದೀನಲ್ಲ, ಅಷ್ಟಕ್ಕೆ 1.5 ಕಪ್ನಷ್ಟು ತೆಂಗಿನಕಾಯಿನ ಹಾಕಿ ನುಣ್ಣಗೆ ರುಬ್ಬಿ ಇದನ್ನು ತೆಂಗಿನಕಾಯಿ ಹಾಲನ್ನ ತೆಗೆದಿಟ್ಕೋಬೇಕು. ನೋಡಿ, ಹೀಗೆ ಆ ಪೇಸ್ಟ್ ಎಲ್ಲ ಫ್ರೈ ಆಗಿ ಹೀಗೆ ಆಯಿಲ್ ಬಿಡಬೇಕು. ಆ ಹಂತದಲ್ಲಿ ನಾನು 2 ಈರುಳ್ಳಿನ ಸಣ್ಣಗೆ ಹೆಚ್ಚಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಫ್ರೈ ಮಾಡೋಕ್ಕೆ ಬಿಡ್ತಾ ಇದ್ದೀನಿ. ಈಗ ಆನಿಯನ್ ಚೆನ್ನಾಗಿ ಫ್ರೈ ಆಗಿದೆ. ನಾನು ತೆಂಗಿನಕಾಯಿ ರುಬ್ಬಿ ಇಟ್ಕೊಂಡಂಥ ಪೇಸ್ಟ್ನ ಶೋಧಿಸಿ ಹಾಲನ್ನ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ನಾನು 2 ಕಪ್ಪು ಅಕ್ಕಿ ತೊಗೊಂಡಿದ್ನಲ್ಲ, 4 ಕಪ್ನಷ್ಟು ನೀರು ಮಿಕ್ಸ್ ಮಾಡಬೇಕು. ನಾವು ಆ ನೀರು ಬದಲು ಫಸ್ಟು ಈ ಕೋಕೋನಟ್ಟು ಎಷ್ಟಿದೆ ಹಾಲು ಅದನ್ನು ನೋಡಿಕೊಂಡು 3 ಕಪ್ಪು ಕೋಕೋನಟ್ ಹಾಲಿದೆ, ಅದಕ್ಕೆ ಮತ್ತೆ ಇನ್ನೊಂದು ಕಪ್ನಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ಹೀಗೆ ಕುದಿ ಬಂದಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಂತರ ಈಗ ಅದಕ್ಕೆ ರೈಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ರೈಸ್ನ ಸೇರಿಸ್ಕೊಂಡಿದ್ದೀನಿ. ಉಪ್ಪು ಕರೆಕ್ಟ್ ಹದಕ್ಕಿದೆಯಾ ನೋಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದೇ ಒಂದು ಪ್ರೆಷರ್ ಕೂಗಿಸ್ಕೊಳ್ಳಿ. ಯಾಕೆಂದರೆ ನಾವು ಡೈರೆಕ್ಟ್ ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ಉದುದ್ರಾಗಿ ಬರಬೇಕಂದ್ರೆ ನಾವು ಒಂದೇ ಒಂದು ಪ್ರೆಷರ್ ಸಾಕು. ಬಿಸಿ ಬಿಸಿ ಕೋಕೋನಟ್ ರೈಸ್ ರೆಡಿಯಾಗಿದೆ. ಬಿಸಿ ಬಿಸಿ ಕೋಕೋನಟ್ ರೈಸ್ ರೆಡಿಯಾಗಿದೆ. ಸಾಮಾನ್ಯವಾಗಿ ಎಲ್ಲ ರೈಸ್ ಬಾತ್ಗಳು ತಣ್ಣಗಾದ್ಮೇಲೆ ಅಷ್ಟು ಚೆನ್ನಾಗಿರಲ್ಲ, ಬಟ್ಟು ಕೋಕೋನಟ್ ರೈಸ್ ಹಾಗಲ್ಲ. ನೀವು ಲಂಚ್ ಬಾಕ್ಸ್ಗೆ ಇಲ್ಲ ಎಲ್ಲಾದರೂ ಔಟ್ಸೈಡ್ ಹೋಗಬೇಕಾದ್ರೆ ಆರಾಮಾಗಿ ತೊಗೊಂಡೋಗ್ಬೋದು. ಇದು ಎಷ್ಟು ತಣ್ಣಗಾದರೂ ಕೂಡ ಟೇಸ್ಟು ತುಂಬ ಚೆನ್ನಾಗೇ ಇರುತ್ತೆ. ಟ್ರೈ ಮಾಡಿ. ನಿಮಗೆ ರೆಸಿಪಿ ಹೇಗೆ ಅನ್ನಿಸ್ತು ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.